ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಿಲೇಷನ್ ಅಂಡ್ ಫಂಕ್ಷನ್ಸ್ ಟಾಪಿಕ್ ಅಂಡರ್ 1-to-1 ಫಂಕ್ಷನ್ಸ್ ಮತ್ತೆ ಆನ್ ಟು ಫಂಕ್ಷನ್ಸ್ ಮೇಲೆ ಯಾವ ರೀತಿ ಪ್ರಾಬ್ಲಮ್ ಬರ್ತವೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 4 ಸಬ್ ಕ್ವಶನ್ಸ್ ಇದಾವೆ. ಫಸ್ಟ್ ಎ ಈಸ್ ಈಕ್ವಲ್ ಟು 1 2 3 4, ಬಿ ಈಸ್ ಈಕ್ವಲ್ ಟು 1 2 3 4 5 6 ಅಂತ ಕೊಟ್ಟಿದ್ದಾರೆ. ನಮಗೆ ಏನ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ? ಫಸ್ಟ್ ಹೌ ಮೆನಿ ಫಂಕ್ಷನ್ಸ್ ಆರ್ ದೇರ್ ಫ್ರಮ್ ಎ ಟು ಬಿ. ನೆಕ್ಸ್ಟ್ ಹೌ ಮೆನಿ ಆಫ್ ದೀಸ್ ಆರ್ 1-to-1 ಫಂಕ್ಷನ್. Next, how many of the functions are from B to A? How many of these are on to function? So ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವೆರಿ ಈಸಿ ಪ್ರಾಬ್ಲಮ್. ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಕಾರ್ಡಿನಾಲಿಟಿ ಆಫ್ ಎ ಮತ್ತೆ ಕಾರ್ಡಿನಾಲಿಟಿ ಆಫ್ ಬಿ ಅನ್ನ ಚೆಕ್ಔಟ್ ಮಾಡಬೇಕು. ಸೊ ಕಾರ್ಡಿನಾಲಿಟಿ ಆಫ್ ಎ ಅಂದ ತಕ್ಷಣ ಒಂದು ಜನಕ್ಕೆ ಎದುರಿಕೆ ಆಗ್ಬಿಡುತ್ತೆ. ಕಾರ್ಡಿನಾಲಿಟಿ ಅಂತಂದ್ರೆ ಸಿಂಪಲ್ 1 2 3 4 4 ಎಲಿಮೆಂಟ್ಸ್ ಅಲ್ವಾ. ಸೊ ಕಾರ್ಡಿನಾಲಿಟಿ ಆಫ್ ಎ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಬಿ ಅಲ್ಲಿ ಎಷ್ಟಿದಾವೆ? 1 2 3 4 5 6. ಸೊ ಕಾರ್ಡಿನಾಲಿಟಿ ಆಫ್ ಬಿ ವಿಲ್ ಬಿ ಈಕ್ವಲ್ ಟು 6. ಸರಿನಾ? ಸೊ ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ ಕಾರ್ಡಿನಾಲಿಟಿ ಆಫ್ ಎ ಅಂತ ಬರೆಯೋದ್ರ ಬದಲು ಎಂ ಅಂತ ಬರೀತೀನಿ, ಅದಕ್ಕೊಂದು ಹೆಸರು. ನೆಕ್ಸ್ಟ್ ಎನ್ ಅಂತ ಹೆಸರು ಕೊಡ್ತೀನಿ ಯಾವುದಕ್ಕೆ? ಕಾರ್ಡಿನಾಲಿಟಿ ಆಫ್ ಬಿ. ಸೊ ಇವಾಗ ಮೊದಲನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಹೌ ಮೆನಿ ಆಫ್ ದಿ ಫಂಕ್ಷನ್ಸ್ ಆರ್ ಫ್ರಮ್ ಎ ಟು ಬಿ. ಸೊ ಮೊದಲನೇ ಕ್ವಶನ್ ಏನು? ಫಂಕ್ಷನ್ಸ್ ಫ್ರಮ್ ಎ ಟು ಬಿ. ಸೊ ಎ ಇಂದ ಬಿ ಗೆ ಎಷ್ಟು ಫಂಕ್ಷನ್ಸ್ ಇದಾವೆ ಅಂತ. ಸೊ ಕಾರ್ಡಿನಾಲಿಟಿ ಆಫ್ ಬಿ ಅನ್ನು ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದೀನಿ? ಎನ್ ಇಂದ ರೆಪ್ರೆಸೆಂಟ್ ಮಾಡಿದ್ದೀನಿ. ಕಾರ್ಡಿನಾಲಿಟಿ ಆಫ್ ಎ ಅನ್ನು ನಾನು ಯಾವ ರೀತಿ ರೆಪ್ರೆಸೆಂಟ್ ಮಾಡಿದ್ದೀನಿ? ಎನ್ ಅಂತ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಟೋಟಲ್ ಫಂಕ್ಷನ್ಸ್, ಸೊ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ವಿಲ್ ಬಿ ಈಕ್ವಲ್ ಟು ಕಾರ್ಡಿನಾಲಿಟಿ ಆಫ್ ಬಿ ದಟ್ ಈಸ್ ಎನ್ ಪವರ್ ಕಾರ್ಡಿನಾಲಿಟಿ ಆಫ್ ಎ ದಟ್ ಈಸ್ ಎಂ. ಸೊ ಇದೇ ರೀತಿ ಬರೀಬೇಕು. ಏನು? ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಿದಾವೆ ಅಂತ ಅವ್ರು ಏನಾದ್ರು ಕೇಳಿದ್ರೆ ಎ ಇಂದ ಬಿಗೆ ಹೋಗ್ತಾ ಇದೆ. ಕಾರ್ಡಿನಾಲಿಟಿ ಆಫ್ ಬಿ ವ್ಯಾಲ್ಯೂ ಏನು? ಎನ್. ಕಾರ್ಡಿನಾಲಿಟಿ ಆಫ್ ಎ ವ್ಯಾಲ್ಯೂ ಏನು? ಎಂ. ಸೊ ಈ ರೀತಿನೇ ತಗೋಬೇಕು. ಸೊ ಪ್ರೊಸೀಡ್ ಆಗ್ತಾ ಆಗ್ತಾ ಗೊತ್ತಾಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂ ಏನಂತೆ? ಎನ್ ವ್ಯಾಲ್ಯೂ ಇಸ್ 6 ಮತ್ತೆ ಎಂ ವ್ಯಾಲ್ಯೂ ಇಸ್ 4. ಸೊ 6 ಪವರ್ 4 ಅಂತಂದ್ರೆ 6 6 are 36 ಇಂಟು 6 6 are 36. ಸೊ 36 ಇಂಟು 36 ಎಷ್ಟಾಗುತ್ತೆ? ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡ್ರಿ. ಸೊ 36 ಇಂಟು 36 ವ್ಯಾಲ್ಯೂ ಇಸ್ 1269. ಸೊ ಟೋಟಲ್ ಎಷ್ಟು ನಂಬರ್ ಆಫ್ ಫಂಕ್ಷನ್ಸ್ ಇದಾವೆ ಎ ಟು ಬಿ ಅಲ್ಲಿ? ಟೋಟಲ್ 1269. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ ಹೋಗೋಣ. ಸೊ ಎರಡನೇ ಪ್ರಾಬ್ಲಮ್ ಏನ್ ಹೇಳ್ತಾ ಇರೋದು? ಹೌ ಮೆನಿ ಆಫ್ ದಿಸ್ ಅಂತ ಅಂದ್ರೆ ಇಲ್ಲಿ ಜನರೇಟ್ ಆಗಿರುವಂತಹ ಫಂಕ್ಷನ್ಸ್ ಗಳಲ್ಲಿ ಎಷ್ಟು 1-to-1 ಫಂಕ್ಷನ್ಸ್ ಇದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೋಡಿ 1-to-1. ಸೊ ನೋಡಿ 1-to-1 ಆಗಿರ್ಬೇಕು ಅಂತಂದ್ರೆ 1-to-1 ಫಂಕ್ಷನ್ ಆಗಿರ್ಬೇಕು ಅಂತಂದ್ರೆ ಕಾರ್ಡಿನಾಲಿಟಿ ಆಫ್ ದಿ ಫಸ್ಟ್ ಮಸ್ಟ್ ಬಿ ಲೆಸ್ ದೆನ್ ಕಾರ್ಡಿನಾಲಿಟಿ ಆಫ್ ದಿ ಸೆಕೆಂಡ್. ನೋಡಿ ಎ ಇಂದ ಬಿ ಹೋಗ್ತಾ ಇರೋದಲ್ವಾ. ಸೊ ಕಾರ್ಡಿನಾಲಿಟಿ ಆಫ್ ಫಸ್ಟ್ ಮಸ್ಟ್ ಬಿ ಲೆಸ್ ದೆನ್ ಕಾರ್ಡಿನಾಲಿಟಿ ಆಫ್ ಸೆಕೆಂಡ್. ಸೊ ಕಾರ್ಡಿನಾಲಿಟಿ ಆಫ್ ಎ ಏನಿದೆ? 4 ಇದೆ. ಕಾರ್ಡಿನಾಲಿಟಿ ಆಫ್ ಬಿ ಏನಿದೆ? 6 ಇದೆ. ಸೊ 4 ಈಸ್ ಲೆಸ್ ದೆನ್ 6. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆಯಾ? ಎಸ್. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತಂದ್ರೆ ನಮಗೆ ಇದರಲ್ಲಿ 1-to-1 ಫಂಕ್ಷನ್ಸ್ ಸಿಗ್ತವೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟೆಕ್ನಿಕ್ ಏನು ಅಂತಂದ್ರೆ ಏನಾದ್ರೂ ಕೂಡ 1-to-1 ಫಂಕ್ಷನ್ ಇದಾವೆ ಅಂತಂದ್ರೆ ಆನ್ ಟು ಫಂಕ್ಷನ್ಸ್ ವ್ಯಾಲ್ಯೂ ಏನಾಗಿರುತ್ತೆ? 0. ಆನ್ ಟು ಫಂಕ್ಷನ್ಸ್ ಇರ್ತವೆ ಅಂತ ಅಂದ್ರೆ 1-to-1 ಫಂಕ್ಷನ್ಸ್ ಇರಲ್ಲ. ಸರಿನಾ? 1-to-1 ಇದ್ರೆ ಆನ್ ಟು ಇರಲ್ಲ, ಆನ್ ಟು ಫಂಕ್ಷನ್ಸ್ ಇದ್ರೆ 1-to-1 ಫಂಕ್ಷನ್ಸ್ ಇರಲ್ಲ. ನೆನಪಿರ್ಲಿ. ಸೊ 1-to-1 ಫಂಕ್ಷನ್ಗೆ ಕಂಡೀಷನ್ ಗೊತ್ತಾಯ್ತು. ಆನ್ ಟು ಫಂಕ್ಷನ್ಗೆ ಏನು ಕಂಡೀಷನ್? ಇದರ ಉಲ್ಟಾ. ಫಸ್ಟ್ ಕಾರ್ಡಿನಾಲಿಟಿ ಏನಾಗಿರ್ಬೇಕು? ಮಸ್ಟ್ ಬಿ ಗ್ರೇಟರ್ ದೆನ್ ದ ಸೆಕೆಂಡ್ ಕಾರ್ಡಿನಾಲಿಟಿ. ಸೊ ಅದು ಮೂರನೇ ಪ್ರಾಬ್ಲಮ್ ಇದೆ, ಡಿಸ್ಕಸ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಸೊ ಅದು 4ನೇ ಪ್ರಾಬ್ಲಮ್ ಇದೆ. ಸಾರಿ, ಮೂರನೇದಲ್ಲ 4ನೇದು ಆನ್ ಟು ಫಂಕ್ಷನ್ಸ್. ಸೊ ಇವಾಗ ಎರಡನೇ ಪ್ರಾಬ್ಲಮ್ ಏನ್ ಹೇಳ್ತಾ ಇದೆ? ಹೌ ಮೆನಿ ಆಫ್ ದೀಸ್ ಆರ್ 1-to-1 ಫಂಕ್ಷನ್ಸ್ ಅಂತ ಕೇಳ್ತಾ ಇದೆ. ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯಾ? ಕಾರ್ಡಿನಾಲಿಟಿ ಆಫ್ ಫಸ್ಟ್ ಈಸ್ ಲೆಸ್ ದೆನ್ ಕಾರ್ಡಿನಾಲಿಟಿ ಆಫ್ ಸೆಕೆಂಡ್. ಸೊ ಎಸ್, ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಅಂತಂದ್ರೆ 1-to-1 ಫಂಕ್ಷನ್ಸ್ ಎಷ್ಟಿದಾವೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು. ಸೊ ಎಷ್ಟಿರ್ತವೆ? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎಂ ಫ್ಯಾಕ್ಟೋರಿಯಲ್. ಸರಿನಾ? ಸೊ ಎನ್ ಅನ್ನ ಯಾವ್ದಾಗಿ ತಗೋಬೇಕು? ಎ ಇಂದ ಬಿ ಹೋದ್ರೆ ಎಂ ವ್ಯಾಲ್ಯೂ ಸ್ಟಾರ್ಟಿಂಗ್ ಫಸ್ಟ್ ಒನ್, ಎನ್ ವ್ಯಾಲ್ಯೂ ಸೆಕೆಂಡ್ ಒನ್. ಸರಿನಾ? ಸೊ ಇವಾಗ ಸೆಕೆಂಡ್ ಒನ್ ಇನ್ ಕಾರ್ಡಿನಾಲಿಟಿ ಏನಿದೆಯಪ್ಪ? 6. ಸೊ ಅಂದ್ರೆ ಎನ್ ವ್ಯಾಲ್ಯೂ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ ಎಂ ವ್ಯಾಲ್ಯೂ ಏನು? 4. ಸೊ 4 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 4 ಅಂತಂದ್ರೆ 2 ಫ್ಯಾಕ್ಟೋರಿಯಲ್. ಸೊ 6 ಫ್ಯಾಕ್ಟೋರಿಯಲ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ನೋಡಿ, ಮ್ಯಾನ್ಯುಯಲ್ ಆಗೂ ಹೇಳ್ಕೊಡ್ತೀನಿ, ಕ್ಯಾಲ್ಸಿಯಲ್ಲೂ ಹೇಳ್ಕೊಡ್ತೀನಿ. ಮ್ಯಾನ್ಯುಯಲ್ ಆಗಾದ್ರೆ ಡಿಕ್ರೀಸ್ ಮಾಡ್ತಾ ಬನ್ನಿ. 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತಂದ್ರೆ ನೀವು ಇವಾಗ 6 ಇಂದು ಫ್ಯಾಕ್ಟೋರಿಯಲ್ ಅನ್ನ ಕಂಡುಹಿಡಿಬೇಕಲ್ವಾ. 6 ಇಂದ 1 ವರ್ಗು ಕೂಡ ಡಿಕ್ರೀಸ್ ಮಾಡ್ತಾ ಮಲ್ಟಿಪ್ಲೈ ಮಾಡ್ಬೇಕು ಎಲ್ಲ ವ್ಯಾಲ್ಯೂ. 10 ಅಂತ ಅಂದ್ರೆ 10 ಇಂಟು 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಈ ರೀತಿ. ಸೊ ಅದ್ರ ಬದಲು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ರೀತಿ ಮಾಡ್ಬೋದು? 6 ಹೊಡಿಬೇಕು. ಯಾಕಂತಂದ್ರೆ ನನಗೆ 6 ಫ್ಯಾಕ್ಟೋರಿಯಲ್ ಬೇಕು. ನೆಕ್ಸ್ಟ್ ಶಿಫ್ಟ್ ಬಟನ್ ಅನ್ನ ಒತ್ತಿ
ನೆಕ್ಸ್ಟ್ ಎಕ್ಸ್ ಇನ್ವರ್ಸ್ ಅಂತ ಒಂದಿರುತ್ತೆ, ಅದನ್ನ ಒತ್ರಿ, ಇಸ್ ಈಕ್ವಲ್ ಟು ಒತ್ರಿ, ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಎಷ್ಟು 720. ಇನ್ನೊಂದ್ಸರಿ ಹೇಳ್ತೀನಿ ಕೇಳಿಸ್ಕೊಳ್ರಿ. 6 ಬೇಕಲ್ವಾ, ಸೊ 6. ನೆಕ್ಸ್ಟ್ ಶಿಫ್ಟ್ ಅನ್ನ ಒತ್ತಬೇಕು, ಎಕ್ಸ್ ಇನ್ವರ್ಸ್ ಅನ್ನ ಒತ್ತಬೇಕು, ಇಸ್ ಈಕ್ವಲ್ ಟು ಒತ್ತಬೇಕು. ಸೊ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಏನಾಗುತ್ತೆ 2 into 1 ಅಲ್ವಾ, ಸೊ ಮ್ಯಾನ್ಯಲ್ ಆಗಿ ಗೊತ್ತಾಗುತ್ತೆ. 2 1s are 2, ಸೊ 2 1s are 2 360s. ಸೊ ಟೋಟಲ್ ಎ ಇಂದ ಬಿ ಗೆ ಎಷ್ಟಿದಾವೆ ಟೋಟಲ್ ಆನ್ ಟು ಫಂಕ್ಷನ್. ಸೊ ಇವಾಗ ಟೋಟಲ್ ಎ ಇಂದ ಬಿ ಗೆ 1 to 1 ಫಂಕ್ಷನ್ಸ್ ಎಷ್ಟಿದಾವೆ 360 1 to 1 ಫಂಕ್ಷನ್ ಸಿಕ್ಕಿದ್ದು. ನೆಕ್ಸ್ಟ್ ಮೂರನೇ ಪ್ರಾಬ್ಲಮ್ ಹೋಗೋಣ. ಹೌ ಮೆನಿ ಆಫ್ ದಿ ಫಂಕ್ಷನ್ಸ್ ಆರ್ ಫ್ರಮ್ ಬಿ ಟು ಎ. ಸೊ ಬಿ ಇಂದ ಎ ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಿ ದು ಕಾರ್ಡಿನಾಲಿಟಿನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡಿದೀವಿ ಎನ್, ಎ ದು ಕಾರ್ಡಿನಾಲಿಟಿನ ನಾವು ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡಿದೀವಿ ಎಂ. ಸೊ ಬಿ ಇಂದ ಎ ಗೆ, ಸೊ ಫಸ್ಟ್ ಏನ್ ಬರೀಬೇಕು, ಬಿ ದು ಕಾರ್ಡಿನಾಲಿಟಿ ಪವರ್ ಆಫ್ ಬಿ ಕಾರ್ಡಿನಾಲಿಟಿ. ನೋಡಿ ಉಲ್ಟಾ, ಇಲ್ಲೇನ್ ಮಾಡಿದ್ವಿ ಎ ಇಂದ ಬಿ ಹೋಗ್ತಾ ಇದ್ದ ಅಲ್ವಾ, ಸೊ ಅದಕ್ಕೋಸ್ಕರ ಫಸ್ಟ್ ಬಿ ಕಾರ್ಡಿನಾಲಿಟಿ ಪವರ್ ಆಫ್ ಎ ಕಾರ್ಡಿನಾಲಿಟಿ. ಸೊ ಇಲ್ಲೇನಾಗ್ತಾ ಇದೆ, ಫಂಕ್ಷನ್ ಈಸ್ ಮೂವಿಂಗ್ ಫ್ರಮ್ ಬಿ ಟು ಎ. ಸೊ ಏನ್ ಮಾಡಬೇಕು, ಫಸ್ಟ್ ಎ ದ ಕಾರ್ಡಿನಾಲಿಟಿ ಪವರ್ ಆಫ್ ಬಿ ಕಾರ್ಡಿನಾಲಿಟಿ, ಉಲ್ಟಾ ಸೆಕೆಂಡ್ ಇಂದ ಇಲ್ಲಿ ಬರಿಬೇಕು, ಫಸ್ಟ್ ಇಂದ ಇಲ್ಲಿ ಬರಿಬೇಕು, ಸರಿನಾ. ಸೊ ಇವಾಗ ಎಂ ಪವರ್ ಎನ್ ಅಂತಂದ್ರೆ ಎಂ ವ್ಯಾಲ್ಯೂ ಇಸ್ 4, ಆರ್ ವ್ಯಾಲ್ಯೂ ಇಸ್ ಎಂ ವ್ಯಾಲ್ಯೂ ಇಸ್ 4, ಎನ್ ವ್ಯಾಲ್ಯೂ ಇಸ್ 6. ಸೊ 4 ಪವರ್ 6 ಅಂತಂದ್ರೆ ಎಷ್ಟಾಗುತ್ತೆ, ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 4096. ಸೊ ಟೋಟಲ್ ಬಿ ಇಂದ ಎ ಗೆ ಎಷ್ಟು ಫಂಕ್ಷನ್ಸ್ ಇದಾವೆ 4096. ಸೊ ಈಗ ಆನ್ ಟು ಫಂಕ್ಷನ್ ಆಗಿರಬೇಕು ಅಂತಂದ್ರೆ ಕಂಡೀಷನ್ ಏನು, ಕಾರ್ಡಿನಾಲಿಟಿ ಆಫ್ ಫಸ್ಟ್ ಮಸ್ಟ್ ಬಿ ಗ್ರೇಟರ್ ದೆನ್ ಸೆಕೆಂಡ್. ಸೊ ಇವಾಗ ನಾವೇನ್ ಮಾಡ್ತಾ ಇರೋದು, ಬಿ ಇಂದ ಎ ಗೆ ಅಲ್ವಾ ಫಂಕ್ಷನ್ ಇದ್ದಿದ್ದು. ಸೊ ಫಂಕ್ಷನ್ ವಾಸ್ ಫ್ರಮ್ ಬಿ ಟು ಎ. ಸೊ ಇವಾಗ ಫಸ್ಟ್ ಇಂದು ಕಾರ್ಡಿನಾಲಿಟಿ ಅಂತಂದ್ರೆ ಬಿ ದು ಕಾರ್ಡಿನಾಲಿಟಿ, ಬಿ ಕಾರ್ಡಿನಾಲಿಟಿ ಏನು 6 ಮಸ್ಟ್ ಬಿ ಗ್ರೇಟರ್ ದೆನ್. ಸೆಕೆಂಡ್ ಇಂದು ಕಾರ್ಡಿನಾಲಿಟಿ, ಸೆಕೆಂಡ್ ಅಂತಂದ್ರೆ ಏನು ಎ, ಸೊ ಎ ಕಾರ್ಡಿನಾಲಿಟಿ ಇಸ್ 4, 6 is greater than 4. ಸೊ ಎಸ್, ಸೊ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ. ಸೊ ಇವಾಗ ನನಗೆ ಇಲ್ಲಿ 1 to 1 ಫಂಕ್ಷನ್ಸ್ ಜನರೇಟ್ ಆಗ್ತವೆ, ಆನ್ ಟು ಫಂಕ್ಷನ್ಸ್ ಜನರೇಟ್ ಆಗಲ್ಲ. ಅವ್ರೇನಾದ್ರೂ ಕೂಡ ಎರಡನ್ನೂ ಕೇಳಿದ್ರೆ ಆನ್ ಟು ಎಷ್ಟು ಜನರೇಟ್ ಆಗ್ತವೆ, 1 to ಎಷ್ಟು ಜನರೇಟ್ ಆಗ್ತವೆ ಅಂತ. 1 to 1 ಫಂಕ್ಷನ್ ಜನರೇಟ್ ಆದ್ರೆ ಟೋಟಲ್ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಎಷ್ಟು 0. 1 ಆನ್ ಟು ಫಂಕ್ಷನ್ಸ್ ಜನರೇಟ್ ಆದ್ರೆ 1 to 1 ಫಂಕ್ಷನ್ಸ್ ಎಷ್ಟು 0, ನೆನಪಿರ್ಲಿ. ಸೊ ಇವಾಗ ಇದನ್ನ ಸೊ ಇವಾಗ ಆನ್ ಟು ಫಂಕ್ಷನ್ಸ್ ಅನ್ನ ಕಂಡುಹಿಡಿಯೋದು ಸ್ವಲ್ಪ ಡಿಫ್ರೆಂಟ್. 1 to ನ ಕಂಡುಹಿಡಿಯೋದು ಆಲ್ರೆಡಿ ತೋರಿಸಿದೀನಿ, ಆನ್ ಟು ನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಿ ಟು ಎ ಅಲ್ವಾ ಹೋಗ್ತಾ ಇರೋದು. ಸೊ ನನಗೇನ್ ಬೇಕು, ಪಿ ಆಫ್ ಅಂತ ತಗೊಂತೀನಿ, ನೀವು ಯಾವ್ದಾದ್ರು ವೇರಿಯೇಬಲ್ ಅನ್ನು ತಗೋಬಹುದು. ಸೊ ಬಿ ವ್ಯಾಲ್ಯೂ ಏನಿದೆ ಕಾರ್ಡಿನಾಲಿಟಿ 6, ಎ ಕಾರ್ಡಿನಾಲಿಟಿ ಈಸ್ 4. ಸೊ ಇವಾಗ ಎಷ್ಟು ಆನ್ ಟು ಫಂಕ್ಷನ್ಸ್ ಬರ್ತವೆ ಅಂತಂದ್ರೆ ವಿಚ್ ವಿಲ್ ಬಿ ಈಕ್ವಲ್ ಟು, ಸೊ ಫಾರ್ಮುಲಾನ ಫಸ್ಟ್ ನೆನ್ಪಿಟ್ಕೊಳ್ಳಿ, ಸಮೇಷನ್ ಆಫ್ ಆರ್ ಈಸ್ ಈಕ್ವಲ್ ಟು 0 to 4. ಸೊ ಇವೆರಡರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವ್ದು ಇರುತ್ತೆ ಅದನ್ನ ಬರೀಬೇಕು. 4 1 ಪವರ್ ಕೆ ಅಂತ ಬರೀಬೇಕು. ಸೊ ಕೆ ಅಂತ ಅಂದ್ರೆ ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಂಟು 4 ಸ್ಮಾಲ್ ವ್ಯಾಲ್ಯೂ 4 ಆಗ, ಸೊ 4 ಸಿ 4 ಮೈನಸ್ ಕೆ ಪ್ಲಸ್ 4 ಮೈನಸ್ ಕೆ ಪವರ್ 6. ಸೊ ಇದು ನೆನಪಿರ್ಲಿ, ಏನ್ ಮಾಡ್ಬೇಕು, ಇಲ್ಲಿ ಸ್ಮಾಲರ್ ವ್ಯಾಲ್ಯೂ 4 ಅಲ್ವಾ, ಸೊ ಆರ್ ಇಸ್ ಈಕ್ವಲ್ ಟು 0 ಇಂದ 4 ವರ್ಗುನು. ನೆಕ್ಸ್ಟ್ ಮೈನಸ್ 1 ಪವರ್ ಕೆ 4 ಸಿ 4 ಮೈನಸ್ ಕೆ ಪ್ಲಸ್ 4 ಮೈನಸ್ ಕೆ ಪವರ್ 6. ಸೊ ಬಿಗರ್ ವ್ಯಾಲ್ಯೂ 6 ಅಲ್ವಾ, ಸೊ 6. ಸೊ ಈಗ ನನಗೆ ಫಾರ್ಮುಲಾ ಗೊತ್ತಾಗಿದೆ. ಸೊ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡಿ, ರೇಂಜ್ ಏನಿರೋದು 0 ಇಂದ 4 ವರ್ಗು. ಸೊ ಇವಾಗ ಕೆ ವ್ಯಾಲ್ಯೂನ ಏನ್ ಮಾಡ್ಬೇಕು, 0 ಇಂದ 4 ವರ್ಗು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನೇನ್ ವ್ಯಾಲ್ಯೂ ಬರುತ್ತೆ ಅಂತ ಆಡ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಮೈನಸ್ 1 ಕೆ ವ್ಯಾಲ್ಯೂ ಫಸ್ಟ್ 0 ಇಂದ ಶುರು ಆಗ್ಬೇಕಲ್ವಾ, ಸೊ ಪವರ್ 0 ಇಂಟು 4 ಸಿ 4 ಮೈನಸ್ 0. 4 ಮೈನಸ್ 0 ಅಂತಂದ್ರೆ ಏನು, 4 ಮಾತ್ರ ಉಳ್ಕೊಳುತ್ತೆ, ಪ್ಲಸ್ 4 ಮೈನಸ್ ಕೆ. ಸೊ 4 ಮೈನಸ್ ಕೆ ವ್ಯಾಲ್ಯೂ ಅಂತ ಅಂದಿರೋದು 0, 4 ಮೈನಸ್ 0 ಅಂತಂದ್ರೇನು 0 ಪವರ್ 6. ನೆಕ್ಸ್ಟ್ ಪ್ಲಸ್, ಸೊ ಇದಷ್ಟು ಕೂಡ 1 ಪ್ಲಸ್, ಇವಾಗ ಕೆ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ, ಮೈನಸ್ 1 ಪವರ್ 1 4 ಸಿ 4 ಮೈನಸ್ 1 ಅಂದ್ರೆ ಎಷ್ಟಾಗುತ್ತೆ 3 ಪ್ಲಸ್ 4 ಮೈನಸ್ 1. ಸೊ 4 ಮೈನಸ್ 1 ಅಂದ್ರೆ ಎಷ್ಟಾಗುತ್ತೆ 3 ಆಗುತ್ತಲ್ವಾ, ಸೊ 3 ಪವರ್ 6. ಸೊ ನನಗೆ ಸ್ಪೇಸ್ ಕನ್ಸ್ಟೆಂಟ್ ಆಗುತ್ತೆ, ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಬರೀತಾ ಇದ್ದೀನಿ, ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರ್ಕೊಡ್ರಿ ಅಷ್ಟೇ. ಸೊ ಇದು ಸಪ್ರೇಟ್. ಪ್ಲಸ್ ಇವಾಗ ಕೆ ವ್ಯಾಲ್ಯೂ ಏನಾಗುತ್ತೆ 2 ಆಗುತ್ತೆ, ಸೊ ಮೈನಸ್ 1 ಪವರ್ 2 4 ಸಿ 4 ಮೈನಸ್ 2. ಸೊ 4 ಮೈನಸ್ 2 ಅಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ 2 ಪ್ಲಸ್ 4 ಮೈನಸ್ 2. ಸೊ 4 ಮೈನಸ್ 2 ಅಂತಂದ್ರೆ ವ್ಯಾಲ್ಯೂ ಇಸ್ 2 ಪವರ್ 6. ಸೊ ಇದು ಸಪ್ರೇಟ್. ಪ್ಲಸ್ ಇವಾಗ
ಕೆ ವ್ಯಾಲ್ಯೂ ಏನು 2 ಇಂದ 3ಗೆ. ಸೊ -1/3 4c 4 - 3 ಏನಾಗುತ್ತೆ 1 ಆಗುತ್ತೆ ಪ್ಲಸ್ 4 - 3 ಏನಾಗುತ್ತೆ 1 ಆಗುತ್ತೆ. ಸೊ 1/6. ಸೊ ಇದು ಸಪ್ರೇಟ್. ನೆಕ್ಸ್ಟ್ ಲಾಸ್ಟ್ ಒನ್ ಪ್ಲಸ್ ಇಲ್ಲಿ ಲಾಸ್ಟ್ ರೇಂಜ್ ಏನು 4 ಅಲ್ವಾ. ಸೊ -1/4 4c 4 - 4 ಅಂದ್ರೆ ಎಷ್ಟಾಯಿತು 0 ಪ್ಲಸ್ 4 - 4 ಅಂದ್ರೆ ಎಷ್ಟಾಯಿತು 0/6 ಅಂದ್ರೆ ಏನೇನು 0. ಸೊ ಇವಾಗ ಇದಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ಇದಷ್ಟನ್ನು ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ವ್ಯಾಲ್ಯೂ ವಿಲ್ ಬಿ 1560. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಇನ್ನು ಉಳಿದಿರುವಂತ ಎಲ್ಲಾ ಕಾನ್ಸೆಪ್ಟ್ಗಳು ಕೂಡ ಮಾಡ್ಯೂಲ್ 1 ಇಂದ ಮಾಡ್ಯೂಲ್ 5 ಎಲ್ಲಾ ಪ್ಲೇ ಲಿಸ್ಟ್ಗಳು ನಿಮಗೆ ಸಿಗ್ತವೆ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನೀವು ನೋಡ್ಬೋದು.